ಯಾದಗಿರಿಯ ಖಾನಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿತು. ವೆಂಕಟೇಶ್ವರ ದೇವಸ್ಥಾನದ ಮುಂದೆ ಅಗ್ನಿ ಸಾಕ್ಷಿಯಾಗಿ 15 ನವ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮ 3 ಗಂಟಿನ ನಂಟಿಗೆ ಸಾಕ್ಷಿಯಾಗಿದ್ದು, ಘಟಾನುಘಟಿ ರಾಜಕೀಯ ಮುಖಂಡರು, ನವ ಜೋಡಿಗಳಿಗೆ ಊರಿನ ಗ್ರಾಮಸ್ಥರ ಆಶೀರ್ವಾದ, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿಯಲ್ಲಿ ಅದ್ದೂರಿ ಸಾಮೂಹಿಕ ವಿವಾಹ ಮಹೋತ್ಸವ. ವೆಂಕಟೇಶ್ವರ ದೇಗುಲದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿಗಳು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿದೆ. ವೆಂಕಟೇಶ್ವರ ದೇವಸ್ಥಾನದ 9ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿತು. ಅನುಭವಿ ರಾಜಕಾರಣಿಯಾದ ಹನುಮೇಗೌಡ ಬೀರನಕಲ್ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿತು. ಯಾಕೆ ಮದುವೆ ಮಾಡ್ಬೇಕಂದ್ರ ಇವತ್ತು ಅನೇಕ ಬಡವರು ಇವತ್ತು 4 ಲಕ್ಷ 5 ಲಕ್ಷ ಸಾಲ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಅವ್ರ ಮಕ್ಕಳು ದೊಡ್ಡವರಾದನ್ನ ಸಾಲಕ್ಕಿರಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ನಾವಿಲ್ಲಿ ಸತತವಾಗಿ 9 ವರ್ಷ ಹಿಡಿದು ಮಾಡ್ಕೊಂಡು ಬರ್ತಿದ್ದೀವಿ. ಮತ್ತೆ ಅನೇಕರು ಸಾಥ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾನೇನ್ ಹೇಳೇನಂದ್ರ ಇಲ್ಲಿ ನಾನು ಜೀವ ಇರೋವರೆಗೆ ಸತತವಾಗಿ ಮದುವೆ ಮಾಡಿಸ್ಕೊಂಡು ಹೋಗ್ಬೇಕಂತ ವೆಂಕಟರಮಣ ಆಶೀರ್ವಾದದಿಂದ ಮಾತು ಕೊಟ್ಟಿನಿ. ಅದು ನೆರವೇರಿಸ್ಕೊಂಡು ಹೋಗ್ತೀನಿ. ಈ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 15 ನವ ಜೋಡಿಗಳು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ವೆಂಕಟೇಶ್ವರ ದೇವಸ್ಥಾನದ ಮುಂದೆ ಮದುವೆಯಾದ್ರೆ ತಮ್ಮ ಮುಂದಿನ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ನಂಬಿಕೆಯಾಗಿದೆ. ಹೀಗಾಗಿ ಅದೆಷ್ಟೋ ನವ ಜೋಡಿಗಳು ಇದೇ ದೇಗುಲದ ಮುಂದೆ ಮದುವೆಯಾಗ್ತಾರೆ. ಇನ್ನು ಕಾರ್ಯಕ್ರಮದ ರೂವಾರಿ ಹನುಮೇಗೌಡರವರ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹನುಮೇಗೌಡರಿಗೆ ತೃಪ್ತಿ ತಂದುಕೊಟ್ಟಿದೆ. ಎಲ್ಲಾ ಸಮಾಜದವರು ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಇಲ್ಲದೆ ಎಲ್ಲಾ ಧರ್ಮದವರು ಹುಡುಕೊಂಡು ಸಾಮೂಹಿಕ ಮದುವೆ ಮಾಡ್ತೀವಿ. ಬಹಳ ಸಂತೋಷ ಆಗ್ತದೆ. ಹಂಗಾಗಿ ನಾನಿಲ್ಲಿ ಮದುವೆ ಪ್ರತಿ ವರ್ಷ ಏನ್ ಕಷ್ಟ ಆದ್ರನ್ನ ಈ ಮದುವೆ ನೆರವೇರಿಸ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಇದು 50 ಆಗಲಿ, ಅವ್ರ ಮಕ್ಕಳು ಶಿಕ್ಷಣ ಪಡಿಬೇಕು, ಮತ್ತೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಒಳ್ಳೆ ಒಂದು ಸ್ಥಳ. ಈ ಸ್ಥಳ ನೋಡಿದ್ರೆ ಮದುವೆನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಒಟ್ಟಾರೆ ಬಡತನದಿಂದ ಕುಟುಂಬ ನಿರ್ವಹಣೆ ದುಸ್ತರವಾಗಿರುವ ಸಂದರ್ಭದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವ ಸಾಮೂಹಿಕ ವಿವಾಹಗಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪಾಲಿಗೆ ವರದಾನವಾಗಲಿದೆ. ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡಿಬೇಕು ಅನ್ನೋದು ಗ್ರಾಮಸ್ಥರ ಮನದಾಸೆಯಾಗಿದೆ. ಮಹೇಶ್ ಗಣೇರ್, ಪವರ್ ಟಿವಿ, ಯಾದಗಿರಿ.